ರಸಗೊಬ್ಬರಕ್ಕೆ ರೈತರು ಪರದಾಟವನ್ನ ಪಡ್ತಾ ಇದ್ದಾರೆ. ಗೊಬ್ಬರಕ್ಕೋಸ್ಕರ ರೈತರು ಹಾಗೆ ಅಧಿಕಾರಿಗಳ ಮಧ್ಯೆ ಗಲಾಟೆ ನಡೀತಾ ಇದೆ. ರಾಣೆಬೆನ್ನೂರು ತಾಲೂಕಿನ ಹರನಗಿರಿ ಸೊಸೈಟಿಯಲ್ಲಿ ಗಲಾಟೆ ಆಗಿದೆ. ರಾಜ್ಯಾದ್ಯಂತ ಈ ಸಮಸ್ಯೆ ಇದೆ, ಅದನ್ನ ಶೀಘ್ರದಲ್ಲೇ ಪರಿಹರಿಸಿ ಅಂತ ಹೇಳಿ ರೈತರು ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕೃಷಿ ಸಚಿವರು ನೋಡಿದ್ರೆ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಮತ್ತೆ ರೈತರು ಪರಸ್ಪರ ಗಲಾಟೆ ಮಾಡಿಕೊಳ್ಳುವಂತ ಹಂತಕ್ಕೆ ಹೋಗಿದ್ದಾರೆ. ಗೊಬ್ಬರಕ್ಕೋಸ್ಕರ ಮಧ್ಯರಾತ್ರಿಯಿಂದ ಕೂಡ ಪಾಪ ರೈತರು ಕಾಯ್ತಾ ಇದ್ರು. ಒಬ್ರಿಗೊಂದು ಬ್ಯಾಗ್ ಯೂರಿಯಾ ವಿತರಣೆ ಆಗಿದೆ. ಇದೇ ವಿಷಯಕ್ಕೆ ರೈತರು ಹಾಗೇನೆ ವಿತರಕರ ಮಧ್ಯದಲ್ಲಿ ಗಲಾಟೆ ಆಗಿದೆ. ಈ ಸಂದರ್ಭದಲ್ಲಿ ರೊಚ್ಚಿಗೆದ್ದಂತ ರೈತರು ಸೊಸೈಟಿ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ರೈತರನ್ನ ಲಾಠಿ ಬೀಸಿ ಪೊಲೀಸರು ಚದುರಿಸಿದ್ದಾರೆ. ಸದ್ಯ ಹಾವೇರಿಯಲ್ಲಿ ಗೊಬ್ಬರ ವಿತರಣೆಯನ್ನ ಗೊಂದಲ ಉಂಟಾಗಿದ್ರಿಂದ ಬಂದ್ ಮಾಡಲಾಗಿದೆ. ಬಿತ್ತನೆಗಾಗದಲ್ಲಿ ಮುಂಗಾರು ಬಿತ್ತನೆಗಾಗಿ ಬಿತ್ತಿದಂಥ ಬೆಳೆಗೆ ರಸಗೊಬ್ಬರದ ಕೊರತೆಯಿಂದ ಇವತ್ತು ರಾಣೆಬೆನ್ನೂರು ತಾಲೂಕು ಅರಳಗಿರಿ ಗ್ರಾಮದಲ್ಲಿ ರೈತರು ಸೊಸೈಟಿಗೆ ನುಗ್ಗಿ ಸಾಕಷ್ಟು ಗೊಬ್ಬರ ಇಲ್ಲದ ಕಾರಣ ಇವತ್ತು ಏನು ಬಿತ್ತಿದಂಥ ಬೆಳೆಗೆ ಸರಿಯಾದಂಥ ಗೊಬ್ಬರ ಸರ್ಕಾರ ಸಪ್ಲೈ ಮಾಡ್ತಾ ಇಲ್ಲ. ಮತ್ತು ಈಗಾಗಲೇ 10,000 ರೂಪಾಯಿ ಖರ್ಚಾಗ್ತಿತ್ತು ಒಂದು ಎಕರೆಗೆ. ಇವತ್ತು ಏನು ಮುಳುಸಜ್ಜಿಯಿಂದ ಸಾಕಷ್ಟು 40,000 ರೂಪಾಯಿ ಒಂದು ಎಕರೆ ಖರ್ಚು ಬರ್ತಾ ಇದೆ. ಇವತ್ತು ಕೂಲಿ ಆಳು ಸಿಗ್ತಾ ಇಲ್ಲ. ದಯಮಾಡಿ ರಸಗೊಬ್ಬರ ಇವತ್ತು ಚಲುವರಾಯ ಸ್ವಾಮಿಯವರು ಕೃಷಿ ಸಚಿವರು ಒಂದು ಕಡೆ ಹೇಳ್ತಾರೆ ರಸಗೊಬ್ಬರಗಳು ಗೊಬ್ಬರ ಎಲ್ಲ ಸರಿ ಇದೆ, ಎಲ್ಲರೂ ಸ್ಟಾಕ್ ಇಟ್ಟವೆ ಅಂತ ಹೇಳ್ತಾರೆ. ಎಲ್ಲ ಸುಳ್ಳು. ಇವತ್ತು ಕೃಷಿ ಸಚಿವರು ಕೂಡಲೇ ರಸಗೊಬ್ಬರ ಎಲ್ಲೆಲ್ಲಿ ಕೊರತೆ ಇದೆ ಅಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾನ್ಯ ಕೃಷಿ ಸಚಿವರು ಮತ್ತು ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ಮಾಡಬೇಕು. ಇಲ್ಲಾಂದರೆ ರೈತರು ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಮತ್ತು ಏನು ಬೀಜ ಗೊಬ್ಬರಕ್ಕಾಗಿ ಕೇಳಕ್ಕೆ ಹೋದಂಥ ರೈತರಿಗೆ ಗೋಲಿಬಾರ್ ಆಗಿತ್ತು. ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಕೂಡಲೇ ಸರ್ಕಾರ ರಸಗೊಬ್ಬರವನ್ನು ಸಪ್ಲೈ ಮಾಡುವಂಥ ವ್ಯವಸ್ಥೆ ಆಗಬೇಕಂತ ಈ ಮೂಲಕ ಸರ್ಕಾರಕ್ಕೂ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಗೂ ಮನವಿ ಮಾಡಿ